ಬಾಯ್. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ದೀಪಿಕಾ ರಿಮನ್ ಚಾನಲ್ಗೆ ನಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇರ್ಬೋದು ಇವ್ರಿಬ್ರು ಕೂತ್ಕೊಂಡು ಏನ್ ಮಾಡ್ತಾರಂತ. ಸೊ ನಿನ್ನೆ ನಮ್ಮ ಅಣ್ಣನ ಮಗನ ಬರ್ತ್ಡೇ ಇತ್ತು, ನನ್ನ ಹಳೆಯ ಬರ್ತ್ಡೇ. ನಿನ್ನೆ ಎಲ್ಲ ಬರ್ತ್ಡೇ ಪಾರ್ಟಿ ಆಗಿತ್ತು. ನಾನು ಲಾಸ್ಟ್ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಇವತ್ತು ನಾವು ಬರ್ತ್ಡೇ ನೆಕ್ಸ್ಟ್ ದಿನ ಇತ್ತು. ಇವತ್ತು ಗಿಫ್ಟ್ ಮಗುಗೆ ಏನೆಲ್ಲ ಗಿಫ್ಟ್ ಬಂದಿದೆ ಆ ಗಿಫ್ಟ್ ಪ್ಯಾಕ್ ಓಪನ್ ಮಾಡ್ತೀವಿ. ಅದರ ವಿಡಿಯೋ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದೆಲ್ಲವನ್ನು ತೋರಿಸ್ತೀನಿ, ಎಷ್ಟು ಗಿಫ್ಟ್ ಬಂದಿದೆ, ಯಾವೆಲ್ಲ ಗಿಫ್ಟ್ಗಳು ಬಂದಿದೆ ಎಲ್ಲವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿದ್ದರೆ ಪ್ಲೀಸ್ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡಿ ಕೊನೆ ತನಕ ನೋಡಿ. ನಿಮಗೆ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಗಿಫ್ಟ್ ಪ್ಯಾಕ್ ಓಪನ್ ಮಾಡೋಣ. ಬನ್ನಿ ಹಾಗೆ ನೋಡಿ ಇಷ್ಟು ಗಿಫ್ಟ್ ಬಂದಿದೆ ಯುವನ್ಗೆ. ನೋಡಿ ಇವನು ಬರ್ತ್ಡೇ ಬಾಯ್ ಅಲ್ಲ ಮಮ್ಮಿ, ಇಷ್ಟು ಗಿಫ್ಟ್ ಬಂದಿದೆ ಅವನಿಗೆ. ಇನ್ನೂ ಬೇರೆ ಎಲ್ಲ ಚಿಕ್ಕ ಚಿಕ್ಕ ಪುಟ್ಟದೆಲ್ಲ ಒಳಗಡೆ ಇದೆ. ಫಸ್ಟ್ ಪ್ರಿಷಾ ಯಾರು? ಪ್ರಿಷಾ ಬಾಬು ಫ್ರೆಂಡ್ ಪ್ರಮೋರ ಸರ್ ಮನಿ. ಯಾವ ಕಲರ್ ಹೇಳಿ ಗೆಸ್ ಮಾಡಿ. ಯಾವ ಕಲರ್ ಅಂತ ಗೆಸ್ ಮಾಡಿ ನೀವು. ಇದು ಬಾವೆಗೆ ಆಟ ಆಡ್ಲಿಕ್ಕೆ ಏನೋ ಒಂದು ಸಾಧನ, ಏನಂತ ನೋಡುವ. ಕಲರ್ಫುಲ್ ಆಗಿದೆ. ಚಿನ್ನದು ಇದೇ ತರದ್ದು. ಎಲ್ಲರೂ ಇದೇ ಕಲರ್ ಇಷ್ಟಪಡ್ತಾರೆ ಸಾಮಾನ್ಯವಾಗಿ ಅದು ಇಯರ್ ತಗೊಳಕ್ಕೆ. ಸೊ ಪಾಪು ಯಾರೇ ಸಿಕ್ಕಿದೆ. ಹಾಗೆ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರಬಹುದು ನಿನ್ನೆ ಬರ್ತ್ಡೇ ಆಯಿತು ಪಾಪುದು. ಹಾಗೆಯೇ ಇದು ನೆಕ್ಸ್ಟ್ ಡೇ ಅಲ್ವಾ, ಅಂದರೆ ನಮಗೆ ಗಿಫ್ಟ್ ಅಷ್ಟೊಂದು ಬಂದಿದೆ ಅಲ್ವಾ, ಓಪನ್ ಮಾಡಿ ನೋಡೋಣ ಏನೆಲ್ಲ ಇದೆ ಅಂತ ಹೇಳಿ ಒಂದು ಕ್ಯೂರಿಯಾಸಿಟಿ ಎಲ್ರಿಗೂ. ಪಾಪು ಅಪ್ಪ ಅಮ್ಮಂಗೂ ಒಂದು ಕ್ಯೂರಿಯಾಸಿಟಿ ಇತ್ತು, ನೋಡೋಣ ಅಂತ ಹೇಳಿಬಿಟ್ಟು. ಹಾಗೆಯೇ ಅದಕ್ಕೆ ಕೇಳ್ತಾ ಇದ್ರು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಗಿಫ್ಟ್ ಓಪನ್ ಮಾಡೋಣ. ಯಾಕೆಂದರೆ ತುಂಬ ಬಂದಿದೆ ಅಲ್ಲ. ನಮ್ಮ ಕಡೆ ಎಲ್ಲ ಮದುವೆ ಫಂಕ್ಷನ್ ಎಲ್ಲ ಮಾಡಿದಾಗ ಗಿಫ್ಟ್ಗಳೆಲ್ಲ ಬರುತ್ತಲ್ಲ, ಗೃಹ ಪ್ರವೇಶ, ಮದುವೆ ಫಂಕ್ಷನ್ ಎಲ್ಲ. ಆವಾಗ ಗಿಫ್ಟನ್ನು ಎಲ್ಲರೂ ಜೊತೆಗೆ ಕೂತ್ಕೊಂಡು ನೈಟೆಲ್ಲ ಕೂತ್ಕೊಂಡು ಗಿಫ್ಟ್ ಓಪನ್ ಮಾಡೋದು, ಅದೊಂಥರ ಜೋಶ್. ಹಾಗೆಯೇ ನಾವು ಇವತ್ತು ಇವನಿಗೂ ಕೂಡ ತುಂಬ ಬಟ್ಟೆಗಳೆಲ್ಲ ಬಂದಿತ್ತು. ಹಾಗೆಯೇ ಓಪನ್ ಮಾಡೋಣ ಕೂತ್ಕೊಂಡು ಅಂತ ಹೇಳಿಬಿಟ್ಟು ಅದು ಒಂದು ನಮಗೆ ಕ್ಯೂರಿಯಾಸಿಟಿ, ಯಾವುದೆಲ್ಲ ಡ್ರೆಸ್ ಬಂದಿದೆ, ಹೇಗೆಲ್ಲ ಇದೆ, ಏನೆಲ್ಲ ಗಿಫ್ಟ್ ಸಿಕ್ಕಿದೆ ಅಂತ. ಅದಕ್ಕೋಸ್ಕರ ಸುಮ್ಮನೆ ಒಂದು ಈ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ನೀವು ನೋಡ್ತಾ ಇರ್ಬೋದು ಅವನಿಗೆ ಟೋಟಲ್ ಆಗಿ 35 ಡ್ರೆಸ್ಗಳು ಸಿಕ್ಕಿತ್ತು ಟೋಟಲ್ ಆಗಿ. ಹಾಗೆಯೇ ಬೇರೆ ಬೇರೆ ಗಿಫ್ಟ್ಗಳೆಲ್ಲ ಇತ್ತು, ಅದನ್ನೆಲ್ಲ ನಾನು ಕೌಂಟ್ ಮಾಡಿಲ್ಲ. ನೀವು ನೋಡ್ತಾ ಇರಬಹುದು ಒಂದು ಕಲರ್ಫುಲ್ ಆಗಿರುವಂತಹ ಡ್ರೆಸ್ಗಳೆಲ್ಲ ಸಿಕ್ಕಿತ್ತು. ತುಂಬಾ ಖುಷಿ ಆಯಿತು ನೋಡೋಕ್ಕೆ, ನಮಗೂ ಒಂದು ಟೈಮ್ ಪಾಸ್. ಹಾಗೆಯೇ ಚಿನ್ನೂ ಕೂಡ ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದ. ಚಿಂಟುನ ಮಲಗಿಸ್ಬಿಟ್ಟು ಬಂದಿದ್ದು, ಹಾಗಾಗಿ ಅವನು ಈ ವಿಡಿಯೋದಲ್ಲಿ ನೋಡೋಕ್ಕೆ ಸಿಗಲ್ಲ ನಿಮಗೆ. ಅವನು ಇದ್ದ ಅಂದರೆ ಇಲ್ಲಿ ನಮಗೆ ಏನೂ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಅದಕ್ಕೋಸ್ಕರ ಅವನನ್ನು ಸ್ವಲ್ಪ ಮಲಗಿಸ್ಬಿಟ್ಟು ಬಂದು ಮತ್ತೆ ನಾವು ಇದು ಗಿಫ್ಟ್ ಪ್ಯಾಕ್ ಓಪನ್ ಮಾಡ್ತಾ ಇರೋವಂಥದ್ದು. ಹಾಗೆಯೇ ನಾನು ಪಾಪು ಬರ್ತ್ಡೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಲಾಸ್ಟ್. ನೀವು ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದೀರಿ, ತುಂಬಾ ಖುಷಿ ಆಯಿತು ನನಗೆ. ಎಲ್ಲರೂ ಕಮೆಂಟ್ಸ್ ಮಾಡ್ತಾ ಇದ್ದೀರಿ, ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್. ಅದೇ ಥರ ಇನ್ನೂ ಕೂಡ ನನ್ನ ಮುಂದೆ ಬರುವಂತಹ ಎಲ್ಲ ವಿಡಿಯೋಗೂ ನೀವು ಕಮೆಂಟ್ಸ್ ಮಾಡಿ. ನೀವು ಒಂದೊಂದು ಕಮೆಂಟ್ಸ್ ಮಾಡಿದಷ್ಟು ಕೂಡ ನಮಗೂ ಒಂಥರ ಚೇರಪ್ ಥರ ಸಿಗುತ್ತೆ, ಇಂಟ್ರೆಸ್ಟ್ ಬರುತ್ತೆ. ಇನ್ನೂ ಕೂಡ ನಾನು ಹೌದು ಇನ್ನೂ ವೀಡಿಯೋಸ್ ಮಾಡಬೇಕು, ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ನನ್ನ ವೀಡಿಯೋಸ್ಗೆ ಅಂತ ಹೇಳಿ. ಹಾಗೆಯೇ ನೀವೆಲ್ಲರೂ ಕೆಲವು ನನ್ನ ವೈಟಿ ಫ್ರೆಂಡ್ಸ್ ಕೂಡ ಹೇಳ್ತಾರೆ, ಹಾಗೆಯೇ ನನ್ನ ಕೆಲವು ಫ್ರೆಂಡ್ಸ್ ಕೂಡ ಹೇಳ್ತಾರೆ ಫ್ಯಾಮಿಲಿ ವ್ಲಾಗ್ ಮಾಡು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಮುಂದಿನ ದಿನಗಳಲ್ಲಿ ನೀವು ಫ್ಯಾಮಿಲಿ ವ್ಲಾಗನ್ನೇ ಜಾಸ್ತಿ ನೋಡ್ತೀರಿ, ಅದನ್ನು ಕೂಡ ನಾನು ಮಾಡ್ತೀನಿ. ಇದು ಮಧ್ಯದಲ್ಲಿ ತುಂಬಾ ಇದೆ ಫ್ಯಾಮಿಲಿ ವ್ಲಾಗ್. ಹಾಗೆಯೇ ಇನ್ನು ಮುಂದಿನ ದಿನಗಳಲ್ಲಿ ನೀವು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ನನ್ನ ವ್ಲಾಗ್ಗಳನ್ನೇ ನೋಡ್ತೀರಿ. ನಿಮಗೆ ಖುಷಿ ಕೊಡುವಂತಹ ವ್ಲಾಗ್ಗಳನ್ನೇ ಮಾಡಿ ನಾನು ಹಾಕ್ತೀನಿ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ನೀವು ಮೆಸೇಜ್ ಮಾಡಬೇಕು. ನಿಮಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ವಿಡಿಯೋ ಬಗ್ಗೆ ದಯವಿಟ್ಟು ನೀವು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಬಹುದು. ಆವಾಗ ನಮಗೂ ಒಂದು ಐಡಿಯಾಸ್ ಕೂಡ ಬರುತ್ತೆ. ಹಾಗೆ ನೋಡಿ ಇಲ್ಲಿ ನಾವೆಲ್ಲ ಗಿಫ್ಟೆಲ್ಲ ತೋರಿಸ್ತಾ ಇದ್ದೀವಿ ಒಂದೊಂದೇ. ನಾವು ನೋಡಿ ಎಂಜಾಯ್ ಮಾಡ್ತಾ ಇದ್ದೀವಿ, ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಹಾಗೆಯೇ ಕೊನೆಯಲ್ಲಿ ಯಾವ ಕಲರ್ ಡ್ರೆಸ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕೂಡ ತಿಳ್ಕೊಳ್ತೀನಿ. ಓಕೆನಾ?
ಹಾಗೆಯೇ ನಾನಿಲ್ಲಿ ಏನೋ ಮಾತಾಡ್ತಾ ಇದ್ದೀನಿ ಕ್ಯಾಮರಕ್ಕೆ ನೋಡಿಕೊಂಡು, ಅದೇ ಏನು ಅಂತ ಹೇಳಿ ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಆದರೆ ಅಲ್ಲಿ ನಾನು ಹೇಳಿದ್ದು ನಮ್ಮ ಅತ್ತಿಗೆ ಇಷ್ಟೊಂದು ಪಾಪುಗೆ ಗಿಫ್ಟ್ ಡ್ರೆಸ್ ಸಿಕ್ಬಿಟ್ಟಿದೆಯಲ್ಲ, ಅಲ್ಲಿ ನನ್ನ ಪಕ್ಕದಲ್ಲೇ ನಮ್ಮ ಅಣ್ಣ ಮಲ್ಕೊಂಡು ಹೇಳ್ತಾ ಇದ್ದಾನೆ, ಇವಳು ಮನೆಗೆ ಹೋಗ್ಬಿಟ್ಟು ಆ ಡ್ರೆಸ್ ತೊಗೊಂಡು ಬಾ ಈ ಡ್ರೆಸ್ ತೊಗೊಂಡು ಬಾ ಅಂತ ಫೋನಲ್ಲಿ ಹೇಳ್ತಾ ಇದ್ದರೆ ನಾನು ಯಾವುದು ಅಂತ ಹೇಳಿ ತೊಗೊಳ್ಳೋದು, ಎಲ್ಲ ಒಂದೇ ಥರ ಇದೆ ಡ್ರೆಸ್ಗಳು, ನನಗೆ ಇವಾಗಲೇ ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳ್ತಾ ಇದ್ದ. ಅದನ್ನೇ ಹೇಳ್ತಾ ಇದ್ದೆ ನಾನು ಅಲ್ಲಿ ವಿಡಿಯೋದಲ್ಲಿ, ಬಟ್ ಅದು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಅದು ಹೇಳ್ಕೊಂಡು ನಾವು ತುಂಬ ನಗ್ತಾ ಇದ್ವಿ ಎಲ್ಲರೂ. ಅವನಿಗೆ ಅಂದರೆ ಇವಾಗ ತಕ್ಷಣಕ್ಕೆ ಎಲ್ಲ ಹಾಕಿ ಹಾಳು ಮಾಡಬೇಕು ಅಷ್ಟೇ, ಆ ಲೆವೆಲಲ್ಲಿ ಅಂದರೆ ಆ ಅಳತೆಯಲ್ಲಿ ಎಲ್ಲ ಬಟ್ಟೆಗಳು ಸಿಕ್ಕಿರುವಂಥದ್ದು. ಅಂದರೆ ಮುಂದಕ್ಕೆ ಇಡುವಂಥ ಬಟ್ಟೆ ಯಾವುದೂ ಇಲ್ಲ, ಸೇಮ್ ಅವಾಗ ಇವಾಗಲೇ ಯೂಸ್ ಮಾಡುವಂಥ ಬಟ್ಟೆಗಳೇ ಜಾಸ್ತಿ ಅವನಿಗೆ ಸಿಕ್ಕಿದ್ದು. ಹಾಗೆಯೇ ನಾನು ಹೇಳ್ತಾ ಇದ್ದೆ ಅತ್ತಿಗೆ ಹತ್ರ, ನಾಳೆಯಿಂದ ಒಂದೊಂದೇ ಡ್ರೆಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ, ಆವಾಗ ಸ್ವಲ್ಪ ಹಾಳಾಗುತ್ತೆ ಬಟ್ಟೆ ಬೇಗ, ಇಲ್ಲಾಂದರೆ ಫಂಕ್ಷನೆಲ್ಲ ಕಾಯ್ತಾ ಕೂತ್ಕೊಂಡ್ರೆ ಆಗಲ್ಲ, ಮನೇಲಿ ಆಟ ಆಡ್ತಾ ಇರ್ತಾನಲ್ಲ ದಿನಕ್ಕೊಂದೊಂದು ಡ್ರೆಸ್ ಹಾಕಿ ಅಂತ ಹೇಳ್ತಾ ಇದ್ದೆ. ಹಾಗೆ ನಾನು ನಮ್ಮ ಮನೆಯವರೆಲ್ಲ ಅದ್ರ ಬಗ್ಗೆನೇ ಮಾತಾಡ್ತಾ ತಮಾಷೆ ಮಾಡ್ತಾ ಇದ್ವಿ ನೋಡಿ. ಹಾಗೆಯೇ ನೀವಿಲ್ಲಿ ನೋಡ್ತಾ ಇರಬಹುದು ಡ್ರೆಸ್ಗಳನ್ನೆಲ್ಲ ಎತ್ತಿಡ್ತಾ ಇದ್ವಿ ನಾವು. ಹಾಗೆ ನಮ್ಮಮ್ಮ ಬಂದರು, ಅವರು ಕೇಳ್ತಾ ಇದ್ದಾರೆ ಇಷ್ಟೊಂದು ಡ್ರೆಸ್ ಸಿಕ್ಕಿದೆಯಾ, ಯಾಕೆ ಎಲ್ಲರೂ ಡ್ರೆಸ್ಸೇ ಕೊಟ್ಟಿದ್ದಾರೆ ಅಂತ ಕೇಳ್ತಾ ಇದ್ರು. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಹಾಗೆಯೇ ನಮ್ಮಮ್ಮ ಕೂಡ ಅಂದರೆ ಅಣ್ಣನ ಕಡೆಯಿಂದ ಡ್ರೆಸ್ಸೇ ಕೊಟ್ಟಿದ್ದರು, ನಾವು ಡ್ರೆಸ್ಸೇ ಕೊಟ್ಟಿದ್ವಿ. ಅದಕ್ಕೆ ನಮ್ಮಮ್ಮನ ಹತ್ರ ಕೇಳ್ತಾ ಇದ್ದೆ ನಾನು, ಹಾಗಾದರೆ ನೀವು ಯಾಕಮ್ಮ ಡ್ರೆಸ್ ಕೊಟ್ಟಿದ್ದು ಅಂತ ಕೇಳ್ತಾ ಇದ್ದೆ. ಹಾಗೆ ಹೇಳ್ಕೊಂಡು ಸುಮ್ಮನೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಳ್ತಾ ಇದ್ವಿ. ಅಷ್ಟೊತ್ತಿಗೆ ನಮ್ಮ ಅತ್ತಿಗೆಗೆ ಕಾಲ್ ಬಂತು. ಅಂದರೆ ನಿನ್ನೆ ಕೆಲವರು ಬರ್ತ್ಡೇ ಫಂಕ್ಷನ್ ಟೈಮಲ್ಲಿ ಬಾರದೇ ಇರೋರು ಇವತ್ತು ಕೆಲವರು ಫ್ರೀ ಮಾಡಿಕೊಂಡು ಕಾಲ್ ಮಾಡಿ ಎಲ್ಲ ಬರ್ತಾಯಿದ್ರು. ಅವ್ರಿಗೋಸ್ಕರ ಟೈಮ್ ಅಂದರೆ ನೋಡ್ತಾ ಇದ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ ನಮ್ಮ ಅತ್ತಿಗೆ ಕಾಯ್ತಾ ಇದ್ರು. ಹಾಗೆ ಇನ್ನೇನು ಬಟ್ಟೆ ಎಲ್ಲ ಮಡಚಿ ಒಂದು ಕಡೆ ಇಡೋಣ ಅನ್ನೋಷ್ಟೊತ್ತಿಗೆ ಅವ್ರದ್ದು ಮತ್ತೆ ಕಾಲ್ ಬಂತು. ಅದಕ್ಕೋಸ್ಕರ ಹಾಗೇ ಬಟ್ಟೆನೆಲ್ಲ ಎತ್ತಿಟ್ವಿ ನಾವು.
ಮತ್ತು ಅವರು ಬರುವಾಗ ಅಲ್ಲೆಲ್ಲ ಬಟ್ಟೆ ರಾಶಿ ಅದೆಲ್ಲ ಅಷ್ಟು ಚೆನ್ನಾಗಿರಲ್ಲ. ತುಂಬ ಜನ ಬರೋರಿದ್ದರು ಬಾಕಿ. ಹಾಗೆಯೇ ಮತ್ತೆ ಕೆಲವರೆಲ್ಲ ಒಬ್ಬೊಬ್ಬರೇ ಬರ್ತಾ ಇದ್ದರು. ಹಾಗೆ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಅವರೆಲ್ಲ ಬಂದು ಹೋದರು ಗೆಸ್ಟ್ಗಳೆಲ್ಲ. ಅಂದರೆ ನಿನ್ನೆ ಬಾರದೇ ಇರೋರು ಕೆಲವರು ಕೆಲಸದಲ್ಲೆಲ್ಲ ಬ್ಯುಸಿ ಇರ್ತಾರಲ್ವ, ಹಾಗಾಗಿ ಅವರೆಲ್ಲ ಬಂದು ಹೋದರು. ಎಲ್ಲ ಮಾತಾಡಿಸ್ಕೊಂಡು ಪಾಪುನ ಮಾತಾಡಿಸ್ಕೊಂಡು ನೋಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋದರು. ಹಾಗೆಯೇ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿದ್ದಾರೆ. ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ, ಇಲ್ಲಿ ಬಟ್ಟೆನೆಲ್ಲ ಮಡಚಿ ಇಡ್ತಾ ಇದ್ದೀನಿ. ಅಂದರೆ ನನಗೆ ಟೋಟಲಾಗಿ ಇಷ್ಟೊಂದು ನೋಡಿದ್ದೀವಲ್ಲ, ಎಲ್ಲ ಗಿಫ್ಟನ್ನು ತೆಗೆದು ನೋಡೋದು ಎಲ್ಲ ಮಾಡಿದ್ದೀವಿ. ಕೊನೆಯಲ್ಲಿ ನನಗೆ ಎಷ್ಟು ಗಿಫ್ಟು ಕಲೆಕ್ಟ್ ಆಗಿದೆ, ಎಷ್ಟು ಡ್ರೆಸ್ ಬಂದಿದೆ ಗಿಫ್ಟು ಅಂತ ಹೇಳಿ ನೋಡಬೇಕಿತ್ತು. ಅದಕ್ಕೋಸ್ಕರ ನಾನೆಲ್ಲ ನೀಟಾಗಿ ಮಡಚಿಟ್ಬಿಟ್ಟು ಲೆಕ್ಕ ಮಾಡ್ತಾ ಇದ್ದೀನಿ. ಟೋಟಲಾಗಿ 35 ಡ್ರೆಸ್ ಬಂದಿದೆ. ಹಾಗೆಯೇ ಬೇರೆ ಬೇರೆ ಗಿಫ್ಟು, ಆಟ ಆಡಲಿಕ್ಕೆ ಆಟಿಕೆ ಆಗಿರ್ಬೋದು, ಗೊಂಬೆಗಳಾಗಿರ್ಬೋದು, ಕೆಲವೆಲ್ಲ ಸಿಕ್ಕಿದೆ ಅವನಿಗೆ. ಕಾರು ಬೇರೆ ಬೇರೆ ಗಿಫ್ಟ್ಗಳೆಲ್ಲ ಸ್ವಲ್ಪ ಸಿಕ್ಕಿದೆ. ಅದನ್ನೆಲ್ಲ ನಾನು ಕೌಂಟಿಗೆ ತೊಗೊಂಡಿಲ್ಲ, ಬರೀ ಡ್ರೆಸ್ಸನ್ನು ಕೌಂಟ್ ಮಾಡಿದರೆ 35 ಡ್ರೆಸ್ಸು ಸಿಕ್ಕಿದೆ ಅವನಿಗೆ. ನೋಡಿ ಏನಂತೀರಾ ಹೇಳಿ. ಹಾಗೆ ಅದೆಲ್ಲ ತೆಗೆದಿಟ್ಟಾಯಿತು. ಮತ್ತು ಕೊನೆಯಲ್ಲಿ ಕೆಲವು ಡ್ರೆಸ್ಗಳೆಲ್ಲ ಹಾಗೆ ಇತ್ತು, ಅದನ್ನೆಲ್ಲ ಹಾಗೆ ಇಟ್ಟೆ ನಾನು. ಮತ್ತು ಬಂದವರಿಗೆಲ್ಲ ವಾಪಸ್ ತೋರಿಸಿದ್ರು. ಹಾಗೆಯೇ ಇಲ್ಲಿ ಬ್ಲೂ ಟೀ ಶರ್ಟ್ ಹಾಕಿ ನಿಂತಿರೋನು ನನ್ನ ಸೋದರ ಮಾವನ ಮಗ ನಿಖಿಲ್ ಅಂತ ಹೇಳಿ ಅವನ ಹೆಸರು. ನಿನ್ನೆ ಫಂಕ್ಷನ್ಗೆ ಅವನು ಬಂದಿರಲಿಲ್ಲ, ಅವನಿಗೆ ವರ್ಕ್ಗೆ ರಜೆ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಇವತ್ತು ಬಂದಿದ್ದಾನೆ. ಅವನು ಪಾಪುನ ಮಾತಾಡ್ಸ್ಕೊಂಡು ಹೋಗಬೇಕು. ಹಾಗೆಯೇ ರಜೆ ಇದ್ದರೆ ಅವನು ಒಂದು ಟ್ರಿಪ್ ಇಲ್ಲೆಲ್ಲ ಬಂದು ಹೋಗ್ತಾನೆ. ಹಾಗೆಯೇ ಇನ್ನೂ ಎಲ್ಲ ಒಬ್ಬೊಬ್ಬರೇ ಬರ್ತಾ ಇದ್ರು, ಅದಕ್ಕೋಸ್ಕರ ಎಲ್ಲರೂ ನೋಡ್ತಾ ಇದ್ದಾರೆ ನೋಡಿ. ಹಾಗೆಯೇ ಇವತ್ತಿನ ಒಂದು ಚಿಕ್ಕ ವ್ಲಾಗ್ಸ್ ನಂದು, ಅಂದರೆ ಗಿಫ್ಟ್ ಪ್ಯಾಕ್ ರಿವ್ಯೂ ಮಾಡುವಂಥ ಒಂದು ಚಿಕ್ಕ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ವಿಡಿಯೋ ಬಗ್ಗೆ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಾ ಇರೋರಿಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದನ ತಿಳಿಸ್ತಾ, ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್, ನಮಸ್ಕಾರಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.